ಚರ್ಚೆಯ ಜೊತೆಗೆ ಆಕ್ರೋಶಕ್ಕೆ ಕಾರಣವಾಗಿದ್ದ ಬಾಣಂತಿಯರ ಸಾವು ಪ್ರಕರಣ ಇಂದು ಕೂಡ ಸದನದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಬಾಣಂತಿಯರ ಸಾವಿನ ಕುರಿತು ಇಂದು ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ನೀಡುವ ವೇಳೆ ವಿಪಕ್ಷಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಇದನ್ನ ಎಸ್ಐಟಿಗೆ ವಹಿಸುವಂತೆ ವಿಪಕ್ಷಗಳು ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಂದುವರೆದ ಬಾಣಂತಿಯರ ಮರಣ ಮೃದಂಗ. ಸದನದಲ್ಲಿ ಸದ್ದು ಮಾಡಿದ ಬಾಣಂತಿಯರ ಸಾವು ನೋವಿನ ಕೇಸ್. ಎಸ್ಐಟಿಗೆ ವರ್ಗಾಯಿಸಲು ವಿಪಕ್ಷ ಪಟ್ಟು ತನಿಖೆಗೆ ಸಿದ್ಧ ಎಂದ ಸರ್ಕಾರ. ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವು ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಕೇವಲ ಒಂದು ಜಿಲ್ಲೆ ಅಲ್ಲ, ಅನೇಕ ಜಿಲ್ಲೆಗಳಲ್ಲೂ ಇದೇ ರೀತಿ ಆಗಿತ್ತು. ಆದರೆ ಅದಕ್ಕೆ ಕಾರಣ ಅನೇಕ ಅನ್ನೋದು ರಾಜಕಾರಣಿಗಳ ವಾದ. ಈ ಬಾಣಂತಿಯರ ಸಾವಿನ ವಿಚಾರವಾಗಿ ವಿಪಕ್ಷದವರು ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನು ಆಗ್ರಹಿಸಿದ್ದಾರೆ. ಇದೀಗ ಇಂದು ನಡೆದ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಲಾಗಿದೆ. ನಿನ್ನೆ ನಿಲುವಳಿ ಮಂಡನೆ ಮಾಡಿದ್ರು ಛಲವಾದಿ ನಾರಾಯಣಸ್ವಾಮಿ. ಹಾಗಾಗಿ ಇಂದು ಚರ್ಚೆಗೆ ಅವಕಾಶ ಕೊಡಲಾಗಿತ್ತು. ಕೋರ್ಟ್ನ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಕೋರ್ಟ್ನ ಮುಂದೆ ಹೋಗಿ ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗಳು ಅವರು ಹೋಗಿ ಇಲ್ಲ ಅದು ಸರಿ ಇದೆ ಅನ್ನೋದನ್ನ ಅವರು ಮಾಡಿ ಆದೇಶ ತಂದರು ಅಂತ ಅಂದಮೇಲೆ ಸ್ಟೇ ತಗೊಂಡಿದ್ದೀವಿ. ಅಲ್ಲೇ ನಾವು ಹೇಳೋದು ಕೋರ್ಟು ಲ್ಯಾಬೊರೇಟರಿ ಅಲ್ಲ. ಲ್ಯಾಬೊರೇಟರಿ ಇರೋದು ನಮ್ಮ ಕಡೆ. ನಾವು ಅದನ್ನ ಟೆಸ್ಟ್ಗಳನ್ನ ಮಾಡಿಸಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಇಲ್ಲ ಈ ಔಷಧಿ ಸರಿ ಇಲ್ಲ, ಈ ಬ್ಯಾಚ್ ಸರಿ ಇಲ್ಲ ಅನ್ನೋದನ್ನ ನಾವು ಅವರಿಗೆ ಮನವರಿಕೆ ಮಾಡುವುದರಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಒಪ್ಪಬೇಕಾಗ್ತದೆ. ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನೂರಾರು ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ, ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ, ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಚರ್ಚೆಯ ಬಳಿಕ ಸದನಕ್ಕೆ ಉತ್ತರ ನೀಡಿದ ಸಚಿವ ದಿನೇಶ್ ಗುಂಡೂರಾವ್, ನವೆಂಬರ್ನಲ್ಲಿ ಬಾಣಂತಿಯರ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಅದಾದ ಬಳಿಕ ಸಾವುಗಳಾಗಿವೆ. 7 ಪ್ರಕರಣಗಳು ತೊಂದರೆ ಆಗಿದೆ. ಘಟನೆ ನಡೆದ ಕೂಡಲೇ ವರದಿಯನ್ನು ತರಿಸಿಕೊಂಡಿದ್ದೇವೆ. ನುರಿತ ವೈದ್ಯರ ತಂಡವನ್ನು ರಚನೆ ಮಾಡಿದ್ದೇವೆ ಎಂದರು. ಇವತ್ತು ಏನು ಬಳ್ಳಾರಿಯ ಸಂಭವಿಸಿದ ತಾಯಂದಿರ ಒಂದು ಘಟನೆಗಳಾಯಿತು, ಮರಣದ ಘಟನೆಗಳಾಯಿತು, ಅದರ ಕುರಿತು ಒಂದು ಹೇಳಿಕೆಯನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದರ ಕಾಪಿಗಳನ್ನು ಕೂಡ ಎಲ್ಲ ಸದಸ್ಯರಿಗೆ ನಾನು ಅವ್ರಿಗೆಲ್ಲರೂ ಕೂಡ ಮುಟ್ಟಿಸ್ತೀನಿ. ಈಗ ಇದು 24 ನವೆಂಬರ್ 11ನೇ ತಾರೀಕು ಮಾನ್ಯ ಸಭಾಪತಿಗಳೇ, ನವೆಂಬರ್ 9, 10 ಮತ್ತು 11ನೇ ಆ 3 ದಿವಸಗಳಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಸಿಸೇರಿಯನ್ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಅಲ್ಲಿ ಏನು ಶಸ್ತ್ರಚಿಕಿತ್ಸೆ ನಡೀತು, ಅದ ನಂತರ ಅಲ್ಲಿ ಸಾವುಗಳು ಸಂಭವಿಸಿದ ಒಂದು ವರದಿ ಆಯಿತು. ಈ 3 ದಿನಗಳಲ್ಲಿ 34 ಸಿಸೇರಿಯನ್ ಆಪರೇಷನ್ಗಳನ್ನು ಅಲ್ಲಿ ಮಾಡಿದ್ದಾರೆ. ಈ ಡ್ರಗ್ಸಿನ ಒಂದು ಗುಣಮಟ್ಟದ ಬಗ್ಗೆ ಅದನ್ನ ಯಾವ ರೀತಿಯಾಗಿ ಈ ಕಾನೂನುಗಳು ಗಟ್ಟಿಯಾಗಿರ್ಬೇಕಾಗಿದೆ ಅದು ಇಲ್ಲ ಅಂತ ಹೇಳೋದು ಕೂಡ ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಯಾರ ಮೇಲೂ ಕೂಡ ಸುಲಭವಾಗಿ ಈ ಫಾರ್ಮಾ ಕಂಪನಿಗಳ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ಇನ್ನು ಸಚಿವರ ಉತ್ತರಕ್ಕೆ ವಿಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಇದೇ ವೇಳೆ ಈ ರೀತಿ ಆಗಬಾರದಿತ್ತು, ಆದರೆ ಆಗಿದೆ, ಇದೊಂದು ಜಾಲ ಅಂತ ಉಮಾಶ್ರೀ ಸೇರಿದಂತೆ ಮಹಿಳಾ ಸದಸ್ಯರು ಅನುಮಾನ ವ್ಯಕ್ತಪಡಿಸಿದರು. ಇನ್ನು ಬಿಜೆಪಿ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬಾಣಂತಿಯರ ಸಾವಿನಿಂದ ಅನಾಥರಾದ ಮಕ್ಕಳಿಗೆ 18 ವರ್ಷದವರೆಗೆ ಉಚಿತ ಶಿಕ್ಷಣ ಕೊಡಿಸಬೇಕು ಅಂತ ಒತ್ತಾಯಿಸಿದರು. ಆದರೆ ಈ ಒಂದು ವಿಚಾರದಲ್ಲಿ ಸರ್ಕಾರ ತತ್ಕ್ಷಣವೇ ಒಂದು ಒಳ್ಳೆಯ ನಿರ್ಧಾರಗಳನ್ನು ಮಾಡಿ ತನಿಖೆಗೆ ಒಳಪಡಿಸಿ ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರ್ತಕ್ಕಂಥದ್ದು ಅಭಿನಂದನಾರ್ಹ. ಆದರೆ ಹೋಗಿರೋ ಪ್ರಾಣಗಳು ಮತ್ತೆ ಬರೋದಿಲ್ಲ ಅನ್ನೋದು ಅಷ್ಟೇ ಸತ್ಯವಾದಂಥ ವಿಷಯ. ಮನೆ ಸಭಾಪತಿಗಳೇ, ನನಗೂ ಕೂಡ ಭಾರತಿ ಶೆಟ್ಟಿ ಅವರು ಹೇಳಿದ್ರಲ್ಲ, ಅದೇ ವಿಚಾರ ತಲೆಯಲ್ಲಿ ಓಡ್ತಾ ಇತ್ತು.
ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಅಲ್ಲಿ ತಯಾರು ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ, ಆ ವ್ಯವಸ್ಥೆ ಸರಿ ಇಲ್ಲ, ಅಂದ್ರೆ ಕ್ಲೀನ್ ಅದಿರಬೇಕಾದಂತಹ ಒಂದು ಕ್ಲೀನ್ ವ್ಯವಸ್ಥೆ ಇಲ್ಲ ಅನ್ನೋ ಕಾರಣಕ್ಕೆ ಆ ಒಂದು 7 ಪ್ರಕರಣಗಳಲ್ಲಿ 5 ಬಾಣಂತಿಯರ ಸಾವಿಗೀಡಾಗಿರ್ತಕ್ಕಂಥದ್ದು ಮತ್ತು ಉಳಿದ 2 ಬಾಣಂತಿಯರು ಅವರ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆ ಆದರು. ಸೊ 5 ಒಟ್ಟಾರೆ ಈ 7 ಪ್ರಕರಣಗಳಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿರ್ತಕ್ಕಂಥದ್ದು ಆಗಿರುವಂಥದ್ದು. ಇದು ನಮಗೆ 13ನೇ ತಾರೀಕು ನಮ್ಮ ಗಮನಕ್ಕೆ ಬಂದಿದ ತಕ್ಷಣನೇ ಮಾನ್ಯ ವಿರೋಧ ಪಕ್ಷ ನಾಯಕರು ನಾವು ಕೂಡಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಅವ್ರ ಜೊತೆ ಸಂಪರ್ಕ ಮಾಡಿ, ಯಾಕಂದ್ರೆ ಒಂದು ತಂಡವನ್ನು ಅಲ್ಲಿಗೆ ಕಳಿಸಿ ಏನಾಗಿದೆ, ಯಾಕೆಂದ್ರೆ ಅಲ್ಲಿವರೆಗೂ ಯಾವುದೇ ಈ ರೀತಿಯ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಬಳ್ಳಾರಿ ಬೆಳಗಾವಿ ಆಯ್ತು, ರಾಯಚೂರು ಕೂಡ ಮುಗಿತು. ತೊಗರಿನಾಡು ಕಲಬುರಗಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಸರದಿ ಶುರು. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವು. ಸುವರ್ಣಸೌಧದಲ್ಲೂ ಬಾಣಂತಿಯರ ಸಾವು ಪ್ರಕರಣ ಪ್ರತಿಧ್ವನಿಸುತ್ತಿರುವ ಮಧ್ಯೆಯೇ ಇತ್ತ ಕಲಬುರಗಿಯಲ್ಲಿ ಮತ್ತೋರ್ವ ಬಾಣಂತಿ ಸಾವಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಟಕಿ ಗ್ರಾಮ ನಿವಾಸಿ ಭಾಗ್ಯಶ್ರೀ ಮಗುವಿಗೆ ಜನ್ಮ ನೀಡಿ ಬಳಿಕ ಕೊನೆಯುಸಿರೆಳೆದಿದ್ದಾಳೆ. ಮುಂಜಾನೆ ಅಫಜಲ್ಪುರ ತಾಲೂಕು ಆಸ್ಪತ್ರೆಯಲ್ಲಿ ಭಾಗ್ಯಶ್ರೀಗೆ ಹೆರಿಗೆಯಾಗಿತ್ತು. ಭಾಗ್ಯಶ್ರೀಗೆ ಇದು 2ನೇ ಹೆರಿಗೆ. ಅತಿಯಾದ ರಕ್ತಸ್ರಾವ, ಲೋ ಬಿಪಿ ಆಗಿತ್ತು. ಹೀಗಾಗಿ ಜೆಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಜೆಮ್ಸ್ಗೆ ಕರೆದುಕೊಂಡು ಬಂದ ಅಡ್ಮಿಟ್ ಮಾಡಲಾಗಿತ್ತು. 2 ಯೂನಿಟ್ ರಕ್ತ ಸಹ ಏರಿಸಲಾಗಿದೆ. ಆದರೂ ಲೋ ಬಿಪಿಯಿಂದ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ನಿರ್ಲಕ್ಷಿಸಿದ್ದಾರೆ ಅಂತ ಇದೀಗ ಕುಟುಂಬಸ್ಥರು ಆರೋಪಿಸಿದ್ದು ಜೆಮ್ಸ್ ಆಸ್ಪತ್ರೆ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲೇ ಉಳ್ಕೊಂಡ್ರಿ, 2 ಮಕ್ಳಿಗೆ ತಂದಿದೆ, ಒಂದ್ ಮಗಳಿಗೆ ಊರಿಗೆ ಕಳಿಸ್ದೆ, ಒಂದ್ ಮಗಳಿಗೆ ಇಲ್ಲೇ ಇಟ್ಕೊಂಡಿದ್ರಿ. ಒತ್ತು ಬಿಡಗತನ ಬಾಡತನ ಆತದಂದ್ರಿ, ಒತ್ತು ಬಿಡಗತನೂ ಬಾಡತನ ಆಲಿಲ್ರಿ. ಇವತ್ತೊಂದ್ ರಾತ್ರಿ ನೋಡಂದ್ರಿ, ಅವತ್ತೊಂದ್ ರಾತ್ರಿ ನೋಡ್ದೇವ್ರಿ. ಒಟ್ನಲ್ಲಿ ಇಂದು ನಡೆದ ಸದನದಲ್ಲಿ ಬಾಣಂತಿಯರ ಸಾವಿನ ನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಸೇರಿದಂತೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಒತ್ತಾಯಿಸಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಒಂದಷ್ಟು ಜನರ ಮೇಲೆ ಕ್ರಮ ಆಗಿದ್ದು, ಮುಂದೆ ಈ ರೀತಿ ಘಟನೆ ಮರುಕಳಿಸದಿರಲು ಕ್ರಮ ವಹಿಸಲಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್, ಬೆಳಗಾವಿ.